ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದ ರಣಮಳೆಯಿಂದಾಗಿ ಜನಜೀವನ ತತ್ತರಿಸಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಗರದಲ್ಲಿನ ಪ್ರಸಕ್ತ ಪರಿಸ್ಥಿತಿ, ಕೈಗೊಂಡಿರುವ ಕ್ರಮಗಳು ಮತ್ತು ರಾಜ್ಯದ ಜಲಾಶಯಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಡ್ಯಾಂಗಳಿಗೆ ಮಳೆ ಅತ್ಯಗತ್ಯ. ಈ ಬಾರಿ ಮಳೆ ಕೊರತೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಎಚ್ಚರಿಸಿದೆ. ಹೀಗಾಗಿ ನೀರಿನ ಸಂಗ್ರಹಣೆಯ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಮೇ 3ರಂದು ನಾನು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಲಿದ್ದೇನೆ. ಕಾವೇರಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ 177 ಟಿಎಂಸಿ ನೀರು ಬಿಡಲೇಬೇಕಿದೆ. ನಾವು ನೀರು ಸಂಗ್ರಹಣೆ ಸಂಪೂರ್ಣ ಸಿದ್ಧತೆ ನಡೆಸ್ತಾ ಇದ್ದೇವೆ ಎಂದು ತಿಳಿಸಿದ್ರು. ಬೆಂಗಳೂರಿನ ಮಳೆ ಹಾನಿ ಕುರಿತಂತೆ ಮಾತನಾಡಿದ ಡಿಸಿಎಂ, ರಾತ್ರಿಯಿಂದಲೇ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇವೆ. ಮರಗಳ ಕೊಂಬೆ ಕತ್ತರಿಸಲು, ಕಂಟ್ರೋಲ್ ರೂಮ್ಗಳನ್ನ ಸಕ್ರಿಯಗೊಳಿಸಲು ಪೊಲೀಸ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಿದ್ದೇನೆ. ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿಗಳ ಚೇಂಬರ್ನಲ್ಲಿ ಸಿಎಂ ಜೊತೆ ತುರ್ತು ಸಭೆ ನಡೆಸಲಿದ್ದೇವೆ. ಆನಂತರ ಕ್ಯಾಬಿನೆಟ್ ಸಭೆಯಲ್ಲೂ ಈ ಬಗ್ಗೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ವಾಜಪೇಯಿ ಆಸ್ಪತ್ರೆ ಬಳಿ ಗೋಡೆ ಕುಸಿತ ಪ್ರಕರಣದಲ್ಲಿ ಯಾವುದೇ ಅಧಿಕಾರಿಗಳ ನಿರ್ಲಕ್ಷ್ಯವಿಲ್ಲ. ಅದು ಬಹಳ ಹಳೆಯ ಗೋಡೆಯಾಗಿದ್ದು ಮಣ್ಣಿನ ಒತ್ತಡ ತಡೆಯಲಾರದೆ ಬಿದ್ದಿದೆ. ಇಂತಹ ಅಪಾಯಕಾರಿ ಗೋಡೆಗಳನ್ನ ಗುರುತಿಸಲು ಹಾಗೂ ಅಲ್ಲಿರುವ ಸ್ಟ್ರೀಟ್ ವೆಂಡರ್ಸ್ ತೆರವುಗೊಳಿಸಲು ನಿರ್ದೇಶನ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಗೊಂದಲದ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾವುದೇ ಗೊಂದಲವಿಲ್ಲ. ಈ ಬಗ್ಗೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನೇ ಕೇಳಿ ಎಂದು ವಿಷಯವನ್ನ ಮೊಟಕುಗೊಳಿಸಿದ್ದಾರೆ.